ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ DCT ಹಾಗೂ PGCT ಬರೆಯುವಂಥ ವಿದ್ಯಾರ್ಥಿಗೆ ಒಂದು ಬಿಗ್ ನ್ಯೂಸ್ ಕೂಡ ಬಂದಿದೆ. ಹೊಸ ಒಂದು ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, KA ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ರಮ್ಯಾ ಮೇಡಮ್ ಅವರು ಒಂದು ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಗೌರ್ಮೆಂಟ್ ಆಫ್ ಕರ್ನಾಟಕ ನೇತೃತ್ವದಲ್ಲಿ ಕರ್ನಾಟಕ CET KCET ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನಪ್ಪ ಅಂದರೆ, ಇನ್ನು ಮುಂದೆ ಡಿಪ್ಲೊಮಾ CET ಹಾಗೂ PGCT ಪೋಸ್ಟ್ ಗ್ರಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಹಾಗೂ ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ಗೆ ಏನು ಅರ್ಜಿ ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಏನಪ್ಪ ಅಂದರೆ, ಇನ್ನು ಮುಂದೆ ಎಕ್ಸಾಮಿನೇಷನ್ಸನ್ನು ನಾವು ಆನ್ಲೈನಲ್ಲೇ ನಡೆಸ್ತೀವಿ ಅಂತ ಕೂಡ ಒಂದು ಜಾರಿಗೆ ತರ್ತೀವಿ ಅಂತ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಅದು ಈ ವರ್ಷದಿಂದನೇ ಜಾರಿಗೆ ಬರ್ತಾ ಇದೆ. ಪ್ರಾಯೋಗಿಕವಾಗಿ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ, ಕರ್ನಾಟಕ CET ಎಕ್ಸಾಮಿನೇಷನ್ ಸೆಲ್ ಅಂತ ಏನು ಕರಿತೀವಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ಇದು ಮೊದಲ ಬಾರಿಗೆ ಒಂದು ಹೊಸ ಪ್ರಯೋಗ ಮಾಡಲಿಕ್ಕೆ ತಯಾರು ಮಾಡ್ತದೆ. ನೀಟ್ JA ಡಬಲ್ ಮಾದರಿಯಲ್ಲಿ ಎಕ್ಸಾಮ್ ಕೂಡ ನಡೆಸ್ತಾ ಇದೆ. ಆನ್ಲೈನಲ್ಲಿ PGCT ಹಾಗೂ DCT ಎರಡು ಎಕ್ಸಾಮ್ಸ್ಗಳನ್ನ ಆನ್ಲೈನಲ್ಲಿ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಇದೇ ಮೊದಲ ಬಾರಿಗೆ ಸ್ನಾತಕೋತ್ತರ ಪದವಿ PGCT ಹಾಗೂ ಡಿಪ್ಲೊಮಾ ಪ್ರವೇಶ ಪರೀಕ್ಷೆಗಳನ್ನು ಸಂಪೂರ್ಣ ಆನ್ಲೈನ್ಗೊಳಿಸಲಿದೆ. KA ಕಾರ್ಯನಿರ್ವಾಹಕ ನಿರ್ದೇಶಕಿ S. ರಮ್ಯಾ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರೋ ಕಾರಣ ಆನ್ಲೈನಲ್ಲೇ ಪರೀಕ್ಷೆ ನಡೆಸಲಿಕ್ಕೆ ನಿರ್ಧಾರ ತೆಗೆದುಕೊಂಡಿದ್ವಿ. ವಿವಿಧ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ 40ರಿಂದ 45 ಮತ್ತು ಡಿಪ್ಲೊಮಾಗೆ 20,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಆನ್ಲೈನ್ ಪರೀಕ್ಷೆ ನಡೆಸೋದ್ರಿಂದ ಫಲಿತಾಂಶ ಸೇರಿ ಒಟ್ಟು ಪ್ರಕ್ರಿಯೆಯನ್ನು ವೇಗವಾಗಿ ಪೂರ್ಣಗೊಳಿಸಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿ ಇರತಕ್ಕಂಥ ಕೇಂದ್ರ ಕಚೇರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ ಗರಿಷ್ಠ 20,000 ಮಂದಿಗೆ ಏಕಕಾಲಕ್ಕೆ ಪರೀಕ್ಷೆ ನಡೆಸುವ ಸಾಮರ್ಥ್ಯವನ್ನು KA ಹೊಂದಿದೆ. ಹಾಗಾಗಿ ಆನ್ಲೈನ್ ಬದಲಾಗುತ್ತಿದೆ ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಒಟ್ಟಿಗೆ ನಡೆಯಲ್ಲ 3 CET. ಜನವರಿಯಲ್ಲಿ CET ಪರೀಕ್ಷೆ ಅಧಿಸೂಚನೆ ಹೊರಡಿಸಿದಾಗ CET PGCT ಮತ್ತು DCT ಒಟ್ಟಿಗೆ ನಡೆಸೋದಕ್ಕೆ ಪ್ರಕಟ ಮಾಡಿತ್ತು. ಆದರೆ ಇಲ್ಲಿವರೆಗೆ ಕೂಡ CET ಹೊರತುಪಡಿಸಿ DCT PGCTನ ಯಾವುದೇ ಕಾರಣ ಕೂಡ ಇನ್ನೂ ಅಧಿಸೂಚನೆ ಅಂದರೆ ಅಪ್ಲಿಕೇಶನ್ ಇನ್ವೈಟ್ ಮಾಡಿಲ್ಲ. ಹಾಗಾಗಿ ತಾಂತ್ರಿಕ ಕಾರಣಗಳಿಂದ ಆನ್ಲೈನ್ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವುದರಿಂದ ಈ ಪರೀಕ್ಷೆಯನ್ನು ಒಟ್ಟಿಗೆ ನಡೆಸಲು ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ PGCT ಡಿಪ್ಲೊಮಾ CETಗಳನ್ನು ಅಧಿಸೂಚನೆ ಸದ್ಯದಲ್ಲೇ ಹೊರಡಿಸಿ ನಂತರ ಮೇ ತಿಂಗಳಲ್ಲಿ ಪರೀಕ್ಷೆ ನಡೆಸಿಕೊಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಒಟ್ಟಿಗೆ ಏನಪ್ಪ ಅಂದರೆ, ಒಂದು ಬಾರಿಗೆ ಅರ್ಜಿ ಸಲ್ಲಿಸಿದ KA ಅವಕಾಶ ಮಾಡಿಕೊಟ್ಟಿದ್ದು. ನೀಟ್ CET ಸೇರಿ 3.75 ಲಕ್ಷ ಅರ್ಜಿಗಳು ದಾಖಲಾಗಿದ್ದಾವೆ. ಅದರ ಜೊತೆಗೆ ಏನಪ್ಪ ಅಂದರೆ, ಇನ್ನು ಮುಂದೆ ಆನ್ಲೈನಲ್ಲೇ PGCT DCTನ ಈ ವರ್ಷದಿಂದನೇ ಕೂಡ ಜಾರಿಗೆ ಮಾಡಿ ನಾವು ಅಧಿಸೂಚನೆ ಹೊರಡಿಸ್ತೀವಿ ಮತ್ತು ಆನ್ಲೈನ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ಪ್ರಿಪೇರ್ ಆಗಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನೀಟ್ ಹಾಗೂ JEE ಮಾದರಿಯಲ್ಲಿ ಅಂದರೆ ನೀಟ್ ಮತ್ತು ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಏನು ಈಗ ಎಕ್ಸಾಮ್ ಆನ್ಲೈನಲ್ಲಿ ನಡೆಸುತ್ತೆ, ಅದೇ ಥರನೂ ಕೂಡ ಡಿಪ್ಲೊಮಾ CET ಮತ್ತು PGCTಗಳ ಕೋರ್ಸ್ಗಳನ್ನ ಏನು ಎಂಟ್ರೆನ್ಸ್ ಟೆಸ್ಟ್ಗಳಿದ್ದಾವೆ ಅವನ್ನ ಆನ್ಲೈನ್ ಸಂಪೂರ್ಣವಾಗಿ ಆನ್ಲೈನ್ ನಡೆಸ್ತೀವಿ ಅಂತ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರಿ, ಸೊ ಅವ್ರಿಗೆ ಏನು ಸದ್ಯದಲ್ಲೇ ಕೂಡ ಅಧಿಸೂಚನೆ ಕೂಡ ಹೊರಡಿಸ್ತಾರೆ. ಮತ್ತು ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗೂ ಸಹ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.